ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನವರಾತ್ರಿ ಹಬ್ಬ ಬಂದೇ ಬಿಡ್ತು. ತುಂಬ ಚೆನ್ನಾಗಿರುತ್ತೆ ನವರಾತ್ರಿ. ನವ ಅಂದ್ರೇ ಹೊಸದು ಅಂತಲೂ ಹೇಳ್ಬೋದು. ನವರಾತ್ರಿ 9 ಅಂತಲೂ ಹೇಳ್ಬೋದು. 9 ರಾತ್ರಿ ನವರಾತ್ರಿ. ಶಿವರಾತ್ರಿ ಗಂಡ್ಮಕ್ಳಿಗೆ, ಶಿವನಿಗೆ ಅಂತ ಹೇಳ್ತೀವಿ ಒಂದೇ ದಿನ. ನವರಾತ್ರಿ ಹೆಣ್ಮಕ್ಳಿಗೆ 9 ದಿನ ಅಂತ ಹೇಳ್ತೀವಿ. ಸೊ ನವರಾತ್ರಿ ಬಂದೇ ಬಿಡ್ತು. ಎಲ್ರಿಗೂ ಗೊತ್ತೇ ಇರುತ್ತೆ ನವರಾತ್ರಿ ಬಗ್ಗೆ ಎಲ್ಲ ಸುಮಾರು. ಆದರೂ ಈಗಿರೋ ಜನ್ರೇಷನ್ ಮಕ್ಳಿಗೆ ಸ್ವಲ್ಪ ಗೊತ್ತಿರಲ್ಲ. ಮನೇಲಿ ಹೇಳ್ಕೊಡ್ತಾ ಯಾರಾದರೂ ದೊಡ್ಡವರಿದ್ದರೆ ಹೇಳ್ಕೊಟ್ರೆ ಗೊತ್ತಿರುತ್ತೆ. ಎಲ್ರಿಗೂ ಗೊತ್ತಿರೋದೇ ಕತೆ. ಆದರೆ ನನಗೆ ತಿಳಿದಿರೋ ಸ್ವಲ್ಪ ಹೇಳೋಣ ಅಂತ ಹೇಳ್ತಾ ಇದ್ದೀನಪ್ಪ. ಓಕೆ, ಫಸ್ಟ್ ಬಂದು ಏನಂದರೆ, ಒಂದು ಅರಕಿ ಅನ್ನೋ ಒಂದು ಹೆಣ್ಣು, ಕಂಬನ್ ಅನ್ನೋ ಒಂದು ಗಂಡು, ಅವ್ರಿಗೆ ಹುಟ್ಟಿರೋನೇ ಮಹಿಷಾಸುರ. ಅರಕಿ ಇವರಿಬ್ಬರಿಗೆ ಹುಟ್ಟಿರೋನು ಮಹಿಷಾಸುರ. ಇವನು ಸುಮಾರು ಸಾವಿರಾರು ವರ್ಷ ತಪಸ್ಸು ಇದ್ಬಿಟ್ಟು ಬ್ರಹ್ಮನ ಹತ್ರ ಒಂದು ವರ ಕೇಳ್ತಾನೆ. ನನಗೆ ಸಾವು ಅನ್ನೋದು ಬಂದರೆ ಅದು ಹೆಣ್ಣಿಂದ ಇರಬೇಕು ಅಂತ ಹೇಳ್ತಾನೆ. ಬ್ರಹ್ಮ ಆಯಿತು ಅಂಥೇಳಿ ವರ ಕೊಟ್ಬಿಡ್ತಾರೆ. ಇವನೇ ಅಂದ್ಕೊಳ್ತಾನೆ, ನನಗೆ ಹೆಣ್ಣಿಂದ ಅಲ್ವಾ, ಹೆಣ್ಣಿಂದ ನನ್ನನ್ನು ಸಾಯಿಸೋಕ್ಕೆ ಆಗುತ್ತಾ ಅನ್ನೋ ಒಂದು ಅಹಂಕಾರದಿಂದ ಸುಮಾರು ಮೆರಿತಾನೆ. ದೇವಲೋಕ ಎಲ್ಲ ಹಾಳು ಮಾಡಿ, ಎಲ್ಲ ಸಿಕ್ಕಾಪಟ್ಟೆ ಎಲ್ರಿಗೂ ತೊಂದರೆ ಕೊಡೋದು, ಸುಮಾರು ಏನದು ಹೋಮಕುಂಡಗಳು ಎಲ್ಲ ನಡೀತಾ ಇದ್ದರೆ ಅದಕ್ಕೆಲ್ಲ ಭಂಗ ಮಾಡೋದು, ತುಂಬ ಮಾಡ್ತಾಯಿರ್ತಾನೆ. ಆಗಾಗ ದೇವಲೋಕದಲ್ಲಿ ಎಲ್ಲರೂ ಬಂದು ಮಹೇಶ್ವರನ ಹತ್ರ, ಏನಪ್ಪ ಈ ಥರ ಆಗ್ತಾಯಿದೆಯಲ್ಲ, ಏನು ಮಾಡಬೇಕು, ತುಂಬ ಮಾಡ್ತಾಯಿದ್ದಾನೆ, ಎಲ್ಲ ಹಾಳು ಮಾಡ್ತಾಯಿದ್ದಾನೆ, ಏನು ಮಾಡೋದು ಅಂತೆಲ್ಲ ಹೇಳಿ ಎಲ್ಲರೂ ಬಂದು ಶಿವನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾಯಿರ್ತಾರೆ. ಸೊ ಆವಾಗ ಶಿವನು, ಬ್ರಹ್ಮ, ಮಹೇಶ್ವರ, ಇವರು ಮಹಾವಿಷ್ಣುನು 3 ಜನನೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹೀಗೆ ಇವನ್ನ ಬಿಡ್ತಾ ಇದ್ದರೆ ಇದು ಸರಿ ಹೋಗೋದಿಲ್ಲ, ದೇವಲೋಕನೇ ಹಾಳು ಮಾಡಿಬಿಡ್ತಾನೆ ಇವನು, ಅದು ತುಂಬ ಇದಾಗುತ್ತೆ ಅಂತೇಳ್ಬಿಟ್ಟು ಇವರು 3 ಜನನೂ ಸೇರಿ ಒಂದು ಶಕ್ತಿ ಅವತರಿಸ್ತಾರೆ. ಆ ಶಕ್ತಿನ ಭೂಲೋಕಕ್ಕೆ ಕಳಿಸ್ತಾರೆ. ಭೂಲೋಕಕ್ಕೆ ಕಳಿಸಿ ಅಷ್ಟೊಂದು ಸುಂದರವಾಗಿರ್ತಾರೆ ಶಕ್ತಿಯನ್ನು. ಆ ಹೆಣ್ಣು ಬಂದು ತುಂಬ ಸುಂದರ. ಅದಕ್ಕೆ ಇವನು ಮಹಿಷಾಸುರ ಏನು ಮಾಡ್ತಾನೆ, ಅವಳ ಮೇಲೆ ಕಣ್ಣು ಹಾಕ್ತೆ. ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ. ಆವಾಗ ಅವಳು ಏನು ಹೇಳ್ತಾಳೆ, ನನ್ನನ್ನು ಮದುವೆ ಮಾಡ್ಕೊಳ್ಬೇಕಾದ್ರೆ ನನ್ನ ಜೊತೆ ಯುದ್ಧ ಮಾಡಿ ನೀನು ಗೆಲ್ಲಬೇಕು ಅಂತ ಹೇಳಿ, ಆವಾಗ ಆ ಶಕ್ತಿ ಆ ಥರ ಮಾತಾಡ್ತಾ, ನೀನೇನು ಹೆಣ್ಣಲ್ವಾ, ನಿನ್ನ ಹತ್ರ ಏನು ಗೆಲ್ಲೋದಿದೆ, ಯುದ್ಧ ಮಾಡಿ ಆರಾಮಾಗಿ ಗೆಲ್ಬೋದು, ನೀನು ಹೋಗಿ ನನ್ನ ಹತ್ರ ಸೋತ್ಬಿಟ್ರೆ ಏನು ಮಾಡ್ತೀಯ ಅಂತ ಹಾಗೆ ವಾಕ್ವಾದ ಎಲ್ಲ ನಡೆಯುತ್ತೆ. ಫಸ್ಟು ನೀನು ಯುದ್ಧ ಮಾಡು, ಆಮೇಲೆ ನೋಡೋಣ ಅಂಥೇಳಿ ಯುದ್ಧಕ್ಕೆ ಶುರು ಆಗುತ್ತೆ. ಭಾರಿ ರೂಪಸ್ಥೆ, ತುಂಬ ರೂಪವಾಗಿರ್ತಾಳಲ್ವ, ಅದಕ್ಕೆ ಇವನು ಮಹಿಷಾಸುರ ದೇವರಿಂದ ಬಿದ್ದಿರ್ತಾನೆ. ಇವ್ರಿಗೆಲ್ಲ ಗೊತ್ತಿರೋದು, ಎಲ್ಲರೂ ಪ್ಲ್ಯಾನ್ ಮಾಡಿನೇ ಅಲ್ವಾ ಭೂಲೋಕಕ್ಕೆ ಕಳಿಸಿರ್ತಾರೆ, ಇವನು ಹೇಗಾದರೂ ಮಾಡಿ ಸಾಯಿಸ್ಬೇಕು, ಸಂಹಾರ ಮಾಡಿಸ್ಬೇಕು ಅಂಥೇಳಿ. ಆಗ ಯುದ್ಧ ನಡೆಯುತ್ತೆ. ಯುದ್ಧ ನಡೀತಾ ಇದ್ದಾಗ ಇವನಿಗೆ ಎಮ್ಮೆದು ತಲೆ, ಮನುಷ್ಯಂದೇ ಎಲ್ಲ ಅಂಗಗಳೆಲ್ಲ ಮನುಷ್ಯಂದು, ತಲೆ ಮಾತ್ರ ಎಮ್ಮೆದು. ಸರಿ ಅಂತ ಯುದ್ಧ ನಡೀತಾ ಇರುತ್ತೆ. ಈ ದಿನ 9 ದಿನ ನಡೆದು 9ನೇ ದಿನ ಮಹಿಷಾಸುರ ಸಂಹಾರ ಮಾಡೋದು ಅಂಥೇಳಿ ದುರ್ಗೆ ಅವತಾರ ತೆಗೆಯೋದು. ಅದಕ್ಕೆ ನವರಾತ್ರಿ ಬಂದಿರೋದು ಅದಕ್ಕೆ ಅಂತ ಹೇಳ್ತಾರೆ. ಸೊ 9ನೇ ದಿನ ಶಕ್ತಿ ತುಂಬ ಕೋಪಿಷ್ಠೆ ಅಂತೆಲ್ಲ ಹೇಳ್ತೀವಲ್ವ, ಶಾಂತ ಮಾಡೋದಕ್ಕೆ ದುರ್ಗೆ ಪೂಜೆ ಮಾಡೋದು ಅಂತೆಲ್ಲ ಹೇಳ್ತಾರೆ. ಮತ್ತು ಬೊಂಬೆ ಕೂರಿಸೋದ್ರ ಬಗ್ಗೆ ಹೇಳಬೇಕು ಅಂದರೆ, ಬೊಂಬೆ ಕೂರಿಸೋದ್ರು ಆ ಪದ್ಧತಿ ಇದ್ದವರು ಬೊಂಬೆ ಕೂರಿಸ್ತಾರೆ. ಇನ್ನು ಕೆಲವರು ಕಲಶ ಇಟ್ಟು ಪೂಜೆ ಮಾಡ್ಬೋದು. ನವರಾತ್ರಿಗೆ ಕಲಶ ಇಟ್ಟು ಅದಕ್ಕೆ ಶೃಂಗಾರ ಎಲ್ಲ ಮಾಡಿ, ಅಂದರೆ 9 ದಿನ ದೇವ್ರ ಮನೆ ತೊಳೆಯೋದು, ಪೂಜೆ ಮಾಡೋದು ಎಲ್ಲ, ಇದು ದೇವ್ರ ಸಾಮಾನು ತೊಳೆಯೋದು ಎಲ್ಲ ಮಾಡೋದಿಲ್ಲ. ಮೊದಲೇ ನಾಳೆ ನವರಾತ್ರಿ ಶುರು ಆಗುತ್ತೆ ಅಂದರೆ 1-2 ದಿವಸ ಮುಂಚೆನೇ ದೇವ್ರ ಮನೆ ಎಲ್ಲ ತೊಳೆದು ಶುಭ್ರ ಮಾಡಿ ಎಲ್ಲ ಕ್ಲೀನಾಗಿ ಮಾಡಿಟ್ಕೋತೀವಿ. ಈ 9 ದಿನ ಅಮ್ಮ ಪಟ್ಟಕ್ಕೆ ಕೂತಿರ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ
ಯಾವುದು ಏನು ತೆಗೆಯೋದು ಮಾಡೋದು ಮಾಡಲ್ಲ. ಅಂದರೆ ದಿನ ಪೂಜೆ ಆಗಬೇಕು, ನೈವೇದ್ಯ ಆಗಬೇಕು. ಕಾಯಿ ಇದ್ದರೆ ಕಾಯಿ ಹೊಡಿಬೋದು. ಅದು ಕೆಲವರು ಕಾಯಿ ನಾನ್ ವೆಜ್ಜಿಗೆಲ್ಲ ಬಳಸೋರು ಆ ಥರ ಎಲ್ಲ ಇದ್ದರೆ ಕಾಯಿ ಹೊಡಿಬೇಕಾಗಿಲ್ಲ. ದಿನ ಏನಾದರೂ ಒಂದು ಸ್ವೀಟ್ ನೈವೇದ್ಯ ಮಾಡ್ಬೋದು. ಅದು ತುಂಬ ಒಳ್ಳೆಯದು. ಇನ್ನೂ ಒಂಥರ ಏನಂದರೆ ಅಖಂಡ ದೀಪ ಹಚ್ತಾರೆ. ಅಖಂಡ ದೀಪ ಅಂದರೆ ಗೊತ್ತಿರುತ್ತೆ, ದೊಡ್ಡದಾಗಿ ಒಂದು ಮಣ್ಣಿನ ದೀಪ ಹಚ್ಚಿ ತುಪ್ಪದ ದೀಪ 9 ದಿನ ಉರಿಸ್ತಾರೆ. ಆ ಥರನೂ ಮಾಡ್ಬೋದು. ನಾವು ಏನು ಮನಸ್ಸಲ್ಲಿ ಅಂದ್ಕೊಳ್ತೀವೋ ಖಂಡಿತ ಅದು ಈಡೇರುತ್ತೆ. ಅದಂತೂ ಗ್ಯಾರಂಟಿ ನಿಮಗೆ. ನವರಾತ್ರಿನಲ್ಲಿ ನೀವೇನೇ ಒಂದು ಪೂಜೆ ಮಾಡಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರೋ ಆ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಯಾಕೆ ಅಂದರೆ ಈ 9 ದಿನ ಅಮ್ಮನ ನಾವೆಷ್ಟು ಸೇವೆ ಮಾಡ್ತೀವೋ, ಏನೆಲ್ಲ ಓದ್ತೀವೋ ಅದಂತೂ ಏನೂ ಇದಾಗಲ್ಲ. ಆದಷ್ಟು ಎಲ್ಲರೂ ದೇವಿ ಮಹಾತ್ಮೆ ಪುಸ್ತಕ ಇದ್ದರೆ ಓದಿರಿ, ತುಂಬ ಒಳ್ಳೆಯದದು. ಮನೇಲಿ ಇಟ್ಕೊಂಡ್ರೂ ಆ ಗ್ರಂಥ ತುಂಬ ಒಳ್ಳೆಯದು. ಸೊ ಎಲ್ರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು.